ಎಸ್ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವ್ರ ಬಗ್ಗೆ ಹೇಳೋಕೆ ಪದಗಳೇ ಸಾಲಲ್ಲ. ಭೀಮನ ಬಲದವರು, ಕರ್ಣನ ಗುಣದವರು, ಒಂಟಿ ಸಲಗನಂತೆ ನಿಲ್ಲುವವರು, ಕರಿಚಿರತೆಯಂತೆ ಕಾಡುವವರು, ಆನೆಕಲ್ಲಿನ ಬಂಡೆಯಂತೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವಂಥವ್ರು, ಸರ್ ಲ್ಯಾಂಡ್ ಲಾರ್ಡ್ ಅಂದ್ರೆ ನಿಮ್ಮ ಪ್ರಕಾರ ಏನು ಅನ್ನುವಂಥದ್ದು? ಸುಮಾರು ಕಡೆ ಸಮಾನತೆ ಅನ್ನೋದೇ ಇಲ್ಲ, ಅದ್ರದ್ದು ಒಂದು ಹೋರಾಟದ ಕಥೆ ಇದೆ. ಸರಿ, ಈ ಕಥೆಯನ್ನ ಕೇಳಿದಾಗ ಮೊದಲೇದಾಗ ನಿಮಗೆ ಏನು ಅನ್ನಿಸ್ತು? ಇದು ರಿಯಲ್ ಸ್ಟೋರಿನಾ, ನೈಜ ಘಟನಾ ಏನು ಅನ್ನುವಂಥ? ತಲಿ ತಗ್ಸಕ್ಕ ತಲಿ ಬಾಗಕ್ಕ ವ್ಯತ್ಯಾಸ. ಹಳ್ಳಿ ಹುಡುಗನ ಪಾತ್ರ ಮಾಡಿ ಸರ್ ಎಷ್ಟೋ ವರ್ಷಗಳಾಗಿತ್ತು. ಸೊ ಈಗ ಅದೇ ರೀತಿಯಾದ ಪಾತ್ರ ವಹಿಸ್ಕೊಂಡಿರುವಂಥದ್ದು ಮಾಡ್ತೀನಿ ಅನ್ನುವಂಥದ್ದು ಯಾಕೆ ಸರ್? ಆ ಮೈಂಡ್ ಸೆಟ್ ಯಾಕೆ ಬಂತು ಹಳ್ಳಿ ಹುಡುಗನ ಪಾತ್ರಕ್ಕೆ ಅನ್ನುವಂಥದ್ದು? ಅಲ್ಲಮ್ಮ, ಈಗ ನಂದು ಹುಟ್ಟು ಅವತಾರ ಎಲ್ಲ ನೋಡ್ತಾ ಇದ್ರಿ, ಇನ್ನೇನು ಫಾರಿನರ್ ಥರನ ಏನು? ಸರ್ ನಿಮ್ಮ ಜೊತೆನೆ ರಚಿತಾ ರಾಮ್ ಮ್ಯಾಮ್ ಆಗಿರ್ಬೋದು, ಹಾಗೆ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ಸ್ಕ್ರೀನ್ ಪ್ಲೇ ಹಂಚ್ಕೊಂಡಿರುವಂಥದ್ದು. ಸೊ ಹೇಗಿತ್ತು? ಅಕ್ಷರ ದೂರಿ ಅಧಿಕಾರ ಇರ್ಬೋದು, ಆದ್ರೆ ಅಧಿಕಾರದ ಮೂಲ ದುನಿಯಾ ವಿಜಯ್ ಅವರಿಗೂ ಈ ಹಿಂದೆ ಇದ್ದಂತಹ ವಿಜಯ್ ಕುಮಾರ್ ಅವ್ರಿಗೂ ಏನೆಲ್ಲ ವ್ಯತ್ಯಾಸ ಆಗಿದೆ ಸರ್? ಈಗ ವಯಸ್ಸಾಗಿದೆ, ತಂದೆಯಾಗಿ ನೋಡೋದಾದ್ರೆ ಮಗಳ ಪಾತ್ರನ ಯಾವ ರೀತಿ ತಗೊಂಡ್ರಿ ಅನ್ನುವಂಥದ್ದು ಸರ್? ಡೈರೆಕ್ಟರ್ ಆಗಿರ್ಬೋದು, ಹೀರೋನ ಪಕ್ಕಕ್ಕಿಟ್ಟು ತಂದೆಯಾಗಿ ನೋಡೋದಾದ್ರೆ ನಿಮ್ಮ ಮಗನ ಬೆಳ್ಳಿ ಪರದೆಗೆ ಕರೆತರುವಂತಹ ಕೆಲಸ ಯಾವಾಗ ನಡೆಯುತ್ತೆ ಅಂತ? ಟೈಮ್ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಕಷ್ಟಪಡ್ತೀನಿ, ಎಷ್ಟಾಗುತ್ತೋ ಅಷ್ಟು ತೂಗಿಸ್ತೀನಿ, ಆಗಿದ್ರೆ ಇನ್ನೊಬ್ಬರ ಮೇಲೆ ಭಾರ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವ್ರ ಬಗ್ಗೆ ಹೇಳೋಕೆ ಪದಗಳೇ ಸಾಲಲ್ಲ. ಎಸ್ ಭೀಮನ ಬಲದವರು, ಕರ್ಣನ ಗುಣದವರು, ಒಂಟಿ ಸಲಗನಂತೆ ನಿಲ್ಲುವವರು, ಕರಿಚಿರತೆಯಂತೆ ಕಾಡುವವರು, ಎಸ್ ಬೇರೆ ಯಾರೂ ಅಲ್ಲ, ಆನೆಕಲ್ಲಿನ ಬಂಡೆಯಂತೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವಂಥವ್ರು, ಇಂಡಸ್ಟ್ರಿಯಲ್ಲೇ ಕುಳಿತಿರುವಂಥವ್ರು. ಎಸ್ ಯಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಸ್ ಇವತ್ತು ನಮ್ಮ ಜೊತೆ ದುನಿಯಾ ವಿಜಯ್ ಸರ್ ಇದ್ದಾರೆ. ಅವ್ರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್ ಇವತ್ತು ನಮ್ಮ ಜೊತೆ ಸಿಕ್ಕಿದ್ದಾರೆ. ಎಸ್ ದುನಿಯಾ ವಿಜಯ್ ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಸಲಗ, ಕರಿ ಚಿರತೆ ಅಂದಾಗ ನೆನಪು ಬರೋದೇ ನೀವು. ಎಸ್ ಸರ್, ಹೇಗ್ ನಡೀತಾ ಇದೆ ವರ್ಕ್ ಎಲ್ಲ? ಈಗ ಲ್ಯಾಂಡ್ ಲಾರ್ಡ್ ರಿಲೀಸ್ ಇದ್ರಲ್ಲಿ ಇದೀವಿ, ಟೆನ್ಷನ್ ಅಲ್ಲಿ ಇದೀವಿ. ಟೆನ್ಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲಸದಲ್ಲಿ ಇದೀವಿ. ಸೊ ಲ್ಯಾಂಡ್ ಲಾರ್ಡ್ ಇನ್ನೇನು ರಿಲೀಸ್ ಅಲ್ವಾ, ಇದು ಜನವರಿ 23ಕ್ಕೆ ಆ ಕೆಲಸ ನಡೀತಾ ಇದೆಪ್ಪ. ಎಸ್ 2026ರಲ್ಲಿ ಸರ್ ಮೊದಲ ಬಿಗ್ಗೆಸ್ಟ್ ಸಿನಿಮಾ ಅಂದ್ರೆ ನಿಮ್ದೇ ಅಂತ ಹೇಳ್ಬೋದು. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬರ್ತಾ ಇರುವಂತದ್ದು. ಸೊ ಏನ್ ಹೇಳ್ತೀರಾ ಸರ್? ಅದು ಗೊತ್ತಾ, ನನಗೆ ನನ್ನ ಪ್ರೊಡ್ಯೂಸರ್ಗೆ, ನನ್ನ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ವೆಚ್ಚದಲ್ಲಿ ಸಿನಿಮಾನ ಮಾಡಿ ಜಡೇಶ್ ಏನಿದ್ದಾರೆ ಅವರು ನನಗಿವತ್ತು ಪ್ರೊಡ್ಯೂಸರ್ ಆಗಿ, ನಮ್ಮ ಸತ್ಯಪ್ರಕಾಶ್ ಅವರು, ಅವ್ರ ಮಗ ಸೂರಜ್ ಅವರು, ಅವರೆಲ್ಲ ನಿಂತು ಇವತ್ತು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗಿದೆ. ಎಸ್ ಸರ್, ಟೈಟಲ್ ಕೇಳಿದಾಗ ನೀವು ಒಂದಷ್ಟು ಜನಕ್ಕೆ ಅನ್ಸುತ್ತೆ ಇಂಗ್ಲಿಷ್ ಟೈಟಲ್ ಅನ್ನುವಂಥದ್ದು. ಸರ್ ಲ್ಯಾಂಡ್ ಲಾರ್ಡ್ ಅಂದ್ರೆ ನಿಮ್ಮ ಪ್ರಕಾರ ಏನು ಅನ್ನುವಂಥದ್ದು? ಇಂಗ್ಲಿಷ್ ಟೈಟಲ್ ಹೌದಾ, ಏನ್ ಕತೆ ಅನ್ನುವಂಥದ್ದು? ಅಲ್ಲ, ನಿಮ್ಗೆ ನೋಡಕ್ಕೆ ಇಂಗ್ಲಿಷ್ ಟೈಟಲ್ ತರನೇ ಕಾಣ್ತಾ ಇದೆ, ಇಂಗ್ಲಿಷ್ ಪದನೇ ಹೌದು. ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಅವಾಗಿಲ್ಲೆಲ್ಲಾನು ನಮಗೆ ಎಲ್ಲ ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡಾ ಅನ್ನೋದು. ಹೌದು. ಸೊ ಹಂಗೆ ಲೆಕ್ಕಾಚಾರದಲ್ಲಿ ಅದನ್ನ ಆ ಸಿನಿಮಾ ಟೈಟಲ್ನ ಇಟ್ಟಿದ್ದು ಲ್ಯಾಂಡ್ ಲಾರ್ಡ್. ಎಸ್ ಸರ್, ಟೀಸರ್ ಬಿಟ್ಟಿರ್ಬೋದು, ಒಬ್ಬೊಬ್ರು ಸಪರೇಟ್. ಬಟ್ ಈ ತರ ಟೀಸರ್ ಯಾರು ಕೂಡ ಬಿಟ್ಟಿರ್ಲಿಲ್ಲ ಅನ್ಕೋತೀನಿ ಸರ್. ವಿಲನಿಗೆ ಒಂಥರ ಟೀಸರ್ ಆಗಿರ್ಬೋದು, ಹೀರೋಗ್ ಒಂಥರ ಟೀಸರ್ ಆಗಿರ್ಬೋದು, ಹೀರೋಯಿನ್ಗೆ ಒಂಥರ ಟೀಸರ್. ಯಾಕೆ ಸರ್ ಆ ಮೈಂಡ್ ಸೆಟ್ ಯಾಕೆ ಬಂತು ಅನ್ನುವಂತ? ಅಂದ್ರೆ ನಮ್ಮ ಡೈರೆಕ್ಟರ್ ತುಂಬಾ ಕ್ರಿಯೇಟಿವ್, ಜಡೇಶ್ KMP ಏನಿದಾರಲ್ಲ, ಅವ್ರು ಸಿಕ್ಕಾಪಟ್ಟೆ ಕ್ರಿಯೇಟಿವ್. ಅವರು ಒಬ್ಬೊಬ್ರಿಗೆ ಒಂದೊಂದು ಟೀಸರ್ ಮಾಡಿ ಇಂಟ್ರೊಡ್ಯೂಸ್ ಮಾಡೋಣ ಅನ್ನೋ ಆಸೆ. ಒಳ್ಳೇದಲ್ವಾ ಅದು? ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದೊಂದು ಟೀಸರ್ ಮಾಡಿ ಮೈನ್ ಇರೋರ್ಗೆ ಎಲ್ಲರಿಗೂ ಬಿಟ್ರೆ ಸೊ ಸಪ್ರೇಷನ್ ಕಾಣುತ್ತೆ, ಚೆನ್ನಾಗಿರುತ್ತೆ,
ತುಂಬ ಒಳ್ಳೇದು ಕೂಡ ಅದು. ಹೌದು. ಸರಿ, ಈ ಕಥೆಯನ್ನ ಕೇಳಿದಾಗ ಮೊದಲೇದಾಗ ನಿಮಗೆ ಏನು ಅನ್ನಿಸ್ತು? ಇದು ರಿಯಲ್ ಸ್ಟೋರಿನಾ, ನೈಜ ಘಟನಾ ಏನು ಅನ್ನುವಂಥದ್ದು? ಇದು ಅಫ್ಕೋರ್ಸ್ ಹೌದು. ಅಂದರೆ ಎಲ್ಲರ ಯಾರ್ಯಾರು ಕಷ್ಟದಲ್ಲಿರ್ತಾರೆ, ಯಾರ್ಯಾರು ಒದ್ದಾಡಿರ್ತಾರೆ, ಯಾರ್ಯಾರು ಈ ನೋವು ಅನುಭವಿಸಿರ್ತಾರೆ ಆಗ್ಲಿಂದಲೂ ಈಗಲೂ ಯಾರ್ಯಾರು ಅನುಭವಿಸ್ತಾ ಇದ್ದಾರೆ ಈ ಕೆಲಸಗಳಲ್ಲಿ, ಮತ್ತೊಂದು ಕಡೆ ಎಲ್ಲೂ ಲೈಕ್ ಸುಮಾರು ಕಡೆ ಸಮಾನತೆ ಅನ್ನೋದೇ ಇಲ್ಲ. ಅದರದ್ದು ಒಂದು ಹೋರಾಟದ ಕಥೆ ಇದು. ಎಸ್, ಹಿಂದೆ ಬಂದಿರುವಂತಹ ನಿಮ್ಮ ಸಿನಿಮಾದಲ್ಲೂ ಕೂಡ ಸರ್ ಎಷ್ಟೋ ಮೆಸೇಜ್ಗಳನ್ನ ಕೊಟ್ಟಿದ್ರಿ. ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಮೆಸೇಜ್ಗಳನ್ನ ಕೊಟ್ಟಿದ್ರಿ. ಈ ಸಿನಿಮಾದಲ್ಲಿ ಯಾವುದೆಲ್ಲ ಮೆಸೇಜ್ ಕೊಟ್ಕೊಂಡು ಬರ್ತಾ ಇದ್ದೀರಾ ಸರ್? ಸಿನಿಮಾ ನಾವು ರಿಲೀಸ್ ಹತ್ರ ಇರೋದ್ರಿಂದ ಏನು ಹೇಳೋ ಆಗಿಲ್ಲ. ಅದನ್ನ ರಿಲೀಸ್ ಆದ್ಮೇಲೆ ನೋಡ್ಬಿಟ್ಟು ಮಾತ್ರ. ಎಸ್, ನಾವು ಟೀಸರ್ ಟ್ರೇಲರ್ ನೋಡಿದಾಗ ಸರ್ ಎಲ್ಲೋ ಒಂದ್ ಕಡೆ ಜಮೀನ್ದಾರು ವಂಶದ ಅಂತ ಅನ್ಸುತ್ತೆ. ಸೊ ಏನ್ ಕತೆ ಅಂತ? ಅಲ್ಲ, ಈಗ ಜಮೀನ್ದಾರರು ಅಂದ್ರೆ ಇವತ್ತು 30-40 20-30 ಸೈಟ್ ಇದ್ರು ಅವರು ಕೂಡ ಲ್ಯಾಂಡ್ ಲಾರ್ಡ್ ಇವತ್ತು ಅಲ್ವಾ? ಯಾಕಂದ್ರೆ ಅಷ್ಟೇ ಕಷ್ಟ ಇದೆ ಇವತ್ತು. ಹೌದು ಹೌದು ಸರ್. ಏನ್ ಸಂಪಾದನೆ ಮಾಡಕ್ಕೂ ಆ ಥರದ್ದೆಲ್ಲ ಒಂದು ಒಳ್ಳೆ ಹೋರಾಟದ ಕತೆ ಅಂತ ಹೇಳ್ಬಲ್ಲೆ. ಹಳ್ಳಿ ಹುಡುಗನ ಪಾತ್ರ ಮಾಡಿ ಸರ್ ಎಷ್ಟೋ ವರ್ಷಗಳಾಗಿತ್ತು. ಸೊ ಈಗ ಅದೇ ರೀತಿಯಾದ ಪಾತ್ರ ವಹಿಸ್ಕೊಂಡಿರುವಂತದ್ದು ಮಾಡ್ತೀನಿ ಅನ್ನುವಂಥದ್ದು ಯಾಕೆ ಸರ್? ಆ ಮೈಂಡ್ ಸೆಟ್ ಯಾಕೆ ಬಂತು ಹಳ್ಳಿ ಹುಡುಗನ ಪಾತ್ರಕ್ಕೆ ಅನ್ನುವಂಥದ್ದು? ಅಲ್ಲಮ್ಮ, ಈಗ ನಂದು ಹುಟ್ಟು ಅವತಾರ ಎಲ್ಲ ನೋಡ್ತಾ ಇದ್ರಿ, ಇನ್ನೇನು ಫಾರಿನರ್ ತರನ ಇದೀನಿ. ಕೆಲವೊಂದೊಂದು ಡ್ರೆಸ್ಗಳಲ್ಲಿ ಕೆಲವೊಂದೊಂದ್ ತರ ಕಾಣಿಸ್ತಿರಲ್ಲ ಸರ್, ನೀವು ಟಿಪ್ ಟಾಪ್ ಆಗಿ ಬಂದಾಗ ಒಂದೊಂದ್ ತರ ಕಾಣಿಸ್ತೀರಾ, ಹಂಗಾಗಿ. ಇಲ್ಲ, ಆಸ್ ಅನ್ ಆಕ್ಟರ್ ಯಾವಾಗ್ಲೂ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡಿ ಆಕ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆಮೇಲೆ ನನಗೆ ಹೋಲುವಂತ ಪಾತ್ರಗಳು ಸಿಕ್ಕಿದಾಗ ಅದು ತುಂಬಾ ಇಷ್ಟಪಟ್ಟು ಮಾಡ್ತೀವಿ ಹಂಗೆ. ಎಸ್ ಸರ್, ಈ ಸಿನಿಮಾಗಳು ಅಂತ ಬಂದಾಗ ನಾವು ಗಮನಿಸಿರ್ಬೋದು ಸರ್, ನಿಮಗಿಂತ ನಾವು ಗಮನಿಸಿದೀವಿ ಈ ಭಾಷೆಯ ಮೇಲಿನ ಹಿಡಿತ ಸರ್. ಒಂದಷ್ಟು ಜನಕ್ಕೆ ಹೆಂಗೆ ಅಂದ್ರೆ ಇವಾಗ ನಮ್ದು ಮಲೆನಾಡು ಆಗಿರೋದ್ರ ಮಲೆನಾಡು ಭಾಷೆ ಬರುತ್ತೆ, ಆಮೇಲೆ ಇಲ್ಲಿ ಬೆಂಗಳೂರು ಭಾಷೆ ಬೇರೆ, ಇವಾಗ ಸಿನಿಮಾದಲ್ಲಿ ಕೋಲಾರ ಭಾಷೆ ಇದೆ. ನಾವು ಈ ಹಿಂದೆ ಎಲ್ಲ ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಭಾಷೆ ಹಿಡಿತ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್, ಅದು ಹೆಂಗೆ ಅನ್ನುವಂಥದ್ದು? ಅದು ಈ ಸರ್ತಿ ಮಾತಾಡೋದು ಕೋಲಾರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಮಾಲೂರು, ಹೊಸಕೋಟೆ, ಆನೇಕಲ್ಲು ಈ ಪ್ರಾಂತ್ಯಕ್ಕೆ ಸೇರಿರುವಂತ ನಮ್ಕ ನಿಮ್ಕ ಅಂತ ಬಳಸೋ ಭಾಷೆ. ಆ ಭಾಷೆ ವಿಶೇಷವಾಗಿದೆ. ಅದರಲ್ಲಿ ಎಷ್ಟು ತಮಾಷೆ ಮಾಡ್ಬೋದು ಅದನ್ನು ಟ್ರೈ ಮಾಡಿದ್ದೀವಿ. ಆಮೇಲೆ ಹೆಂಗಿತ್ತು ಅವತ್ತಿನ ಆಡು ಭಾಷೆ ಅದನ್ನು ಕೂಡ ಹೇಳಿ. ಎಸ್ ಸರ್, ಅದೇ ಹೇಳ್ದಂಗೆ ನಾನು ಹೋದ ಸಿನಿಮಾಗಳಲ್ಲಿ ಉಮಾಶ್ರೀ ಮ್ಯಾಮ್ ಜೊತೆ ಮಾಡಿದಾಗ ಉತ್ತರ ಕರ್ನಾಟಕ ಭಾಷೆ ಇತ್ತು ಸರ್, ಅದನ್ನೂ ಅಷ್ಟೇ ಅದೇ ರೀತಿಯಾಗಿ ತಗೊಂಬಂದಿರಿ. ಈಗ ಕೋಲಾರದು ಅಷ್ಟೇ, ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು ಜಡ್ಜ್ ಸರ್, ಅದೇ ರೀತಿ ನಾವ್ ಹೆಂಗ್ ಹೇಳ್ಕೊಟ್ವು ಅದನ್ನೇ ಹೇಳಿದ್ದಾರೆ ಅನ್ನುವಂಥದ್ದು. ಸೊ ಅದ್ ಹೆಂಗೆ ಸರ್, ಭಾಷೆ ಮೇಲೆ ಹಿಡಿತ ಯಾವ ರೀತಿ ಬಂತು ಅನ್ನುವಂಥದ್ದು? ಇಲ್ಲಪ್ಪ, ಈಗ ಏನಾಗುತ್ತೆ, ಅಲ್ಲಿನ ಭಾಷೆ ಹೆಂಗಿರುತ್ತೆ ಅದನ್ನು ನೋಡಿ ಅಭ್ಯಾಸ ಮಾಡಿ ಮಾಡೋದು. ಅದು ಪಾಪ ನಾವು ಅದೇ ಭಾಷೆಯವರೇನೆ, ಸೊ ಹಂಗಾಗಿ ನನಗೆ ತುಂಬಾ ಅನುಕೂಲ ಆಯ್ತು ಅದು. ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಕೂಡ ನಾವು ಗಮನಿಸಿದೀವಿ ಸರ್, ಲುಂಗಿ ಮೇಲೆ ಶರ್ಟು, ಆಮೇಲೆ ಕೋಟು ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು ಯಾವ ರೀತಿ ಮೂಡಿದೆ ಅಂತ. ಈ ಹಳ್ಳಿ ಹುಡುಗನ ಪಾತ್ರ ಆಗಿದ್ರೆ ಬರೀ ಲುಂಗಿ ಮತ್ತೆ ಶರ್ಟ್ ಅನ್ಬೋದು, ಇಲ್ಲಿ ಲುಂಗಿ ಮೇಲೆ ಕೋಟ್ ಕೂಡ ಬಂದಿರುವಂತದ್ದು. ಸೊ ಯಾವ ರೀತಿ ಅಂತ? ಅದು ಸೀನಲ್ಲಿ ಬರುತ್ತೆ, ಅದು ತುಂಬಾ ವಿಶೇಷವಾಗಿದೆ. ಸೊ ಹಂಗಾಗಿ ಅದನ್ನ ನೀವು ಅಲ್ಲೇ ನೋಡಿ ಅದನ್ನ ನಿಮ್ ಡೌಟ್ಸ್ ಎಲ್ಲ ಅಲ್ಲೇ ಹೇಳ್ಬೇಕು ಎಲ್ಲ ಆಡಿಯನ್ಸ್ಗೆ. ನೀವೇನಾದ್ರೂ ಹೇಳಿದ್ರ ಸರ್ ಇದೇ ರೀತಿ ಇರ್ಬೇಕು? ಇಲ್ಲ ಇಲ್ಲ ಇಲ್ಲ, ನಮ್ಮ ಇವರ ಜಡೇಶ್ ಅವರ ಕನಸಿದು. ನಾವೆಲ್ಲ ಬರೀ ಪಾತ್ರಧಾರಿಗಳು ಅಷ್ಟೇ. ಓಕೆ, ಈ ಹಿಂದೆ ಜಡೇಶ್ ಅವರು ಕತೆಗಳನ್ನ ನೀವು ನೋಡಿದಿರ ಸರ್? ಕಾಟೇರ ಸಿನಿಮಾ ಕೂಡ ಗೆದ್ರು. ಸೊ ಈಗ ಲ್ಯಾಂಡ್ ಲಾರ್ಡ್ ಯಾಕೆ ಒಪ್ಕೊಂಡ್ರಿ ಅನ್ನುವಂಥದ್ದು ಸರ್? ಒಂದಷ್ಟು ಜನ ಕೇಳಿರ್ಬೋದು ಯಾಕೆ ಈ ಕತೆನ ಒಪ್ಕೊಂಡ್ರಿ ಅನ್ನುವಂಥದ್ದು. ಸೊ ಯಾಕೆ ಸರ್ ಅನ್ನುವಂಥದ್ದು? ಕತೆ ಚೆನ್ನಾಗಿದ್ರಲ್ಲ ಒಪ್ಕೋತೀವಿ. ಅಂದ್ರೆ ಸರ್ ಇವನ್ನು ಒಂದೊಂದು ಸಿನಿಮಾದಲ್ಲಿ ಒಂದೊಂದ್ ತರ ಡಿಫ್ರೆಂಟ್ ಆಗಿ ಮಾಡಿದಿರಾ ಸರ್? ಈ ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟ್. ಸೊ ಕತೆ ಕೇಳಿದಾಗ ಮೊದಲನೇದಾಗಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನುವಂಥದ್ದು? ಚೆನ್ನಾಗಿರುತ್ತಲ್ಲಮ್ಮ, ಚೆನ್ನಾಗಿರೋದಕ್ಕೋಸ್ಕರನೇ ನಾವು ಒಪ್ಕೊಂಡು ಮಾಡ್ತೀವಿ, ಸಿಂಪಲ್. ಎಸ್ ಸರ್, ಶೂಟಿಂಗ್ ಎಲ್ಲ ಯಾವ ರೀತಿ ಅನ್ನಿಸ್ತು ಸರ್? ಯಾವ ರೀತಿ ಅನ್ನಿಸ್ತು ಅಂದ್ರೆ ಹೆಂಗಮ್ಮ ಹೇಳಿ ನಾನು, ಯಾವ ರೀತಿ ಅನ್ಸುತ್ತೆ, ಯಾವ ತರ ಮೂಡ್ ಬಂದಿದೆ? ಚೆನ್ನಾಗಿ ಬಂದಿದೆ ಅಮ್ಮ, ಚೆನ್ನಾಗಿ ಬಂದಿದೆ, ನೋಡಿ ನೀವು ಅದು. ಎಸ್ ಸರ್, ನಿಮ್ಮ ಜೊತೆನೆ ರಚಿತಾರಾಮ್ ಮ್ಯಾಮ್ ಆಗಿರ್ಬೋದು, ಹಾಗೆ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು ಸ್ಕ್ರೀನ್ ಪ್ಲೇ ಹಂಚ್ಕೊಂಡಿರುವಂತದ್ದು. ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋದಾದ್ರೆ? ಎಲ್ಲ ಬೇರೆ ಬೇರೆ ಪಾತ್ರದಲ್ಲಿ ಮಾಡಿದೀವಿ, ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೇಕು, ಅವಾಗಲೇ ತುಂಬಾ ಚೆನ್ನಾಗಿ ಕಾಣೋದು. ಸರ್, ಈಗ ನೀವು ಹೀರೋ ಆಗಿ ಬಂದಿದ್ದೀರಾ, ಒಂದ್ ಸ್ವಲ್ಪ ಟೀಸರ್ ಅಲ್ಲಿ ನೋಡಿದಾಗ ನೀವು ವಿಲನ್ ತರನು ಕಾಣಿಸ್ಕೋತಾ ಇದ್ದೀರಾ, ಹೀರೋ ತರನು ಕಾಣಿಸ್ಕೋತಾ ಇದ್ದಾರೆ. ಈಗ ರಾಜ್ಬಿ ಶೆಟ್ಟಿ ಅವರು ಒಂಥರ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಸೊ ಯಾವ ರೀತಿ ಮೂಡ್ ಬಂದಿದೆ ಸರ್? ನೀವು ಹೀರೋ ಕಮ್ ವಿಲನ್, ವಿಲನ್ ಕಮ್ ಹೀರೋನಾ ಸರ್? ಸಿನಿಮಾ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೋ ಅದೆಲ್ಲ ಅನ್ಕೊಳ್ಳಿ.
ಅಂದ್ರೆ ಯಾವ ರೀತಿ ಒಂದ್ ಚೂರುನು ತುಳುಕುನು ಬಿಟ್ಕೊಡಲ್ಲ ಅಂತನಾ ಸರ್? ಹೌದಲ್ವಾ, ಈಗ ಸಿನಿಮಾ ರಿಲೀಸ್ ಹಾಕಿನ ಮುಂಚೆ ಎಲ್ಲ ಹೇಳ್ಬಿಟ್ರೆ ಸಿನಿಮಾ ನೋಡೋ ಮಜಾ ಎಲ್ಲಿ ಬಂತು? ಹಾಗೆ ಎಸ್ ನಿಮ್ಮ ಮಗಳು ಕೂಡ ಸರ್ ನಿಮ್ಮ ಸಿನಿಮಾ ಮೂಲಕನೇ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಬೆಳ್ಳಿ ಪರದೆಗೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅವಳು ದೊಡ್ಡ ಮಗಳು ರಿತನ್ಯ, ಅವಳು ಈ ಸತಿ ನನ್ನ ಜೊತೆ ನನಗೆ ಮಗಳಾಗಿ ಆ್ಯಕ್ಟ್ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನಾನು ಕೂಡ ವೆಯ್ಟಿಂಗ್, ರಿಲೀಸ್ ಆಗೋ ಹತ್ತಿರದಲ್ಲಿ ಇದೀವಲ್ಲ, ಇದೇ ಜನವರಿ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆಯಲ್ಲ, ಅದಕ್ಕೆ ವೇಟಿಂಗ್ ಅಲ್ಲಿ ಇದ್ದೀನಿ. ಎಸ್ ಸರ್. ತಂದೆಯಾಗಿ ನೋಡೋದಾದ್ರೆ ಮಗಳ ಪಾತ್ರನ ಯಾವ ರೀತಿ ತಗೊಂಡ್ರಿ ಅನ್ನುವಂಥದ್ದು ಸರ್? ಡೈರೆಕ್ಟರ್ ಆಗಿರ್ಬೋದು, ಹೀರೋನ ಪಕ್ಕಕ್ಕಿಟ್ಟು ತಂದೆಯಾಗಿ ನೋಡೋದು ಒಂದಾಗತ್ತೆ. ನಾವು ಅಲ್ಲಿ ಮೇಕಪ್ ಹಾಕೊಂಡು ನಿಂತಾಗ ಆ ಪಾತ್ರ ಏನಿರುತ್ತೋ ಅದನ್ನ ಇಬ್ರು ಒಬ್ರಿಗೊಬ್ರು ಬಿಹೇವ್ ಮಾಡಬೇಕು, ಇಲ್ಲ ಅಂದ್ರೆ ಅದು ಅನ್ಸಲ್ಲ. ಸೊ ಹಂಗಾಗಿ ಅವಳು ಆಸ್ ಇಟ್ ಈಸ್ ಮಗಳ ಪಾತ್ರ ಮಾಡಿದಾಳೆ, ನಾನು ತಂದೆ ಪಾತ್ರ ಮಾಡಿದೆ. ಎಸ್ ಸರ್. ಎಷ್ಟೋ ಸಿನಿಮಾಗಳಿಗಿಂತ ಈ ಸಿನಿಮಾ ನಿಮಗೆ ಭಿನ್ನ ಅನ್ನುವ ಅಂತದ್ದೇ ಇದೆ. ಕೇಳ್ಪಟ್ಟಂಗೆ ಎಷ್ಟೋ ಸಿನಿಮಾಗಳು ಬಂದಿರ್ಬೋದು, ಬಟ್ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದಷ್ಟು ಭಿನ್ನವಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸರ್? ಎಷ್ಟು ಭಿನ್ನವಾಗಿ ಕಾಣ್ಬೋದು ಅನ್ನುವಂಥದ್ದು? ನೀವು ಸ್ಕ್ರೀನ್ ಮೇಲೆ ಕಾಣ್ಬೋದು ಅದನ್ನ, ನಾನು ಹೆಂಗೆ ಹೇಳಿ ಅದು ಎಷ್ಟು ಭಿನ್ನವಾಗಿ ಕಾಣುತ್ತೆ ಅಂತ. ಅಂದ್ರೆ ಒಂದಷ್ಟು ಏನಾದ್ರೂ ಒಂದು ತುಣುಕನ್ನ ಬಿಟ್ಕೊಟ್ರೆ ಸರ್, ಎಷ್ಟೊಂದು ಇವೇನು ನಾವು ಈ ಹಿಂದೆ ಎಲ್ಲ ಸಿನಿಮಾಗಳನ್ನ ನೋಡಿದಾಗ ಒಂದಷ್ಟು ಯಾವ್ದಾವ್ದೋ ರೀತಿಯಲ್ಲಿ ನೋಡಿರ್ತೀವಿ, ಒಂದಷ್ಟು ಪಾತ್ರಗಳು ಜನರು ಮೆಚ್ಕೊಂಡಿದ್ದಾರೆ. ಸೊ ಈ ಪಾತ್ರದಲ್ಲಿ ಹೇಳೋದಾದ್ರೆ ಅದೇ ಅದು ನೋಡಿ ಮೆಚ್ಕೊಂಡ್ಮೇಲೆ ನನಗೆ ಮಾತಾಡ್ಬೋದು. ಈಗಲೇ ಹೆಂಗ್ ಮಾತಾಡ್ಲಿ ಅದನ್ನ ನಾನು? ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಬರ್ಲಿ ಅಂತ ಕಾಯ್ತಾ ಇದ್ದೀರಾ ಸರ್? ನೀವು ಗಮನಿಸಿರ್ಬೋದು, ನಿಮ್ಮ ಒಂದು ಸಿನಿಮಾದಲ್ಲಿ ಟೈಟಲ್ಗಳಲ್ಲಿ ಭೀಮಾ ಆಗಿರ್ಬೋದು, ಸಲಗ ಆಗಿರ್ಬೋದು, ಸ್ಯಾಂಡಲ್ವುಡ್ ಸಲಗ, ಸ್ಯಾಂಡಲ್ವುಡ್ ಭೀಮಾ ಅನ್ನುವಂಥದ್ದು. ಈಗ ಈ ಸಿನಿಮಾದ ಮೂಲಕ ಲಾರ್ಡ್ ವಿಜಯ್ ಆ ರೀತಿ ಕರಿಬೋದಾ ಸರ್? ಇಲ್ಲಮ್ಮ, ಅದು ಸಿನಿಮಾದ ಹೆಸರು ಹಂಗಿದೆ, ಗೊತ್ತಿಲ್ವಲ್ಲ. ಸಿನಿಮಾ ಎಲ್ಲ ಬರಲಿ, ಅದ್ರದ್ದು ಇದರಲ್ಲಿ ಇದೀವಿ ಈಗ. ಸೊ ಹಂಗಾಗಿ 23ಕ್ಕೆ ರಿಸಲ್ಟ್ ಕಾಯ್ತಾ ಇದ್ದೀನಿ ನಾನು ಕೂಡ. ಎಸ್ ಸರ್. ಯಾವ ರೀತಿ ತೂಗಿಸ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಎಲ್ಲದನ್ನೂ ಒಂಥರ ಟಿಫನ್ ಬಾಕ್ಸ್ ಅಲ್ಲಿ ಹಾಕೋಬಿಟ್ಟಿದ್ದೀರಾ ಸರ್. ಆಕ್ಟಿಂಗ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ವಿಲನ್ ಕ್ಯಾರೆಕ್ಟರ್ಗೂ ಸೈ, ಎಲ್ಲದಕ್ಕೂ ಸೈ ಅನ್ನುವಂಥದ್ದು, ಡೈರೆಕ್ಷನ್ಗೂ ಸೈ. ಯಾವ ರೀತಿ ತೂಕನ ಒಂದ್ ತಕಡಿಲಿ ಇಟ್ಟಾಗ ಯಾವ ರೀತಿ ತೂಕ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಸಮವಾಗಿ ತೂಕ ಮಾಡ್ಕೊಂಡು ಹೋಗ್ಬೇಕಲ್ವಮ್ಮ ಎಲ್ಲರೂ. ಯಾವುದು ಜಾಸ್ತಿ ಆಗ್ಬಾರ್ದು, ಯಾವುದು ಕಡಿಮೆ ಆಗ್ಬಾರ್ದು, ಹಂಗೆ ಕೆಲಸ. ಓಕೆ. ಕೆಲಸ ಅಂತ ಬಂದಾಗ ಸರ್ ಎಲ್ಲವನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಬರುತ್ತೆ. ಡೈರೆಕ್ಷನ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ನನಗೆ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಓಕೆ ನಾನು ಅದನ್ನ ಮಾಡಬಲ್ಲೆ ಅನ್ನುವಂಥದ್ದು. ಬಟ್ ಆಕ್ಟಿಂಗ್ ಕಡೆಯಿಂದ ಡೈರೆಕ್ಷನ್ ಕಡೆಗೆ ವಾಲಕ್ ಏನ್ ರೀಸನ್ ಅನ್ನುವಂಥದ್ದು? ಆಕ್ಟಿಂಗ್ ಕಡೆಯಿಂದ ಡೈರೆಕ್ಷನ್ ಕಡೆಗೆ ಡೈರೆಕ್ಷನ್ ಮಾಡಬೇಕು ಅನಿಸ್ತು, ಅದಕ್ಕೆ ವಾಲ್ಬಿಟ್ಟೆ ಆ ಕಡೆ. ಬಟ್ ಏನಾದ್ರೂ ಪರ್ಟಿಕ್ಯುಲರ್ ಕಾರಣ ಅನ್ನೋದು ಇರುತ್ತೆ? ಅದೇ ಡೈರೆಕ್ಷನ್ ಮಾಡಬೇಕು ಅನಿಸ್ತು, ಅದಕ್ಕೆ ಆ ಕಡೆ ವಾಲ್ದು. ಅಂದ್ರೆ ಇವಾಗ ಏನ್ ಸರ್ ಏನಾಗುತ್ತೆ ಗೊತ್ತಾ, ಕೆಲವೊಬ್ಬೊಬ್ರಿಗೆ ಹೇಗೆ ಅಂದ್ರೆ ಅವಮಾನಗಳ ಎದುರಿಸಿರ್ತಾರೆ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಒಂದಷ್ಟು ಕಡೆ ಅವಮಾನಗಳನ್ನ ಎದುರಿಸಿದಾಗ ಇಲ್ಲ ನಾನೊಂದು ಸಿನಿಮಾ ಮಾಡ್ಬೇಕು ಅನ್ನುವಂಥದ್ದು ಇರುತ್ತಲ್ಲ. ಸೊ ಆ ರೀತಿ ಏನಾದ್ರೂ ಆಗಿತ್ತಾ ನಿಮ್ಗೆ? ಏನ್ ಕತೆ ಅಂತ? ಇಲ್ಲಮ್ಮ, ಡೈರೆಕ್ಷನ್ ಮಾಡಬೇಕು ಅನಿಸ್ತು, ಸೊ ಹಂಗಾಗಿ ಆ ಕಡೆ ಡೈರೆಕ್ಷನ್ ಟ್ರೈ ಮಾಡೋಣ ಅಂತ ಮಾಡಿದೆ, ಸಕ್ಸಸ್ಫುಲ್ ಆಯ್ತು. ಓಕೆ, ಈಗ ಆರಾಮಾಗಿದೆ. ಎಸ್. ದುನಿಯಾ ವಿಜಯ್ ಅವರಿಗೂ ಈ ಹಿಂದೆ ಇದ್ದಂತಹ ವಿಜಯ್ ಕುಮಾರ್ ಅವರಿಗೂ ಏನೆಲ್ಲ ವ್ಯತ್ಯಾಸ ಆಗಿದೆ ಸರ್? ಈಗ ವಯಸ್ಸಾಗಿದೆ, ಒಂದು 30-40 ಸಿನಿಮಾ ಆಗಿದೆ, ಜೀವನ ಮಾಡ್ತಾ ಇದೀವಿ ಅಷ್ಟೇ. ದುನಿಯಾ ವಿಜಯ್ ಅವರು ದುನಿಯಾ ವಿಜಯ್ ಆಗೋಕ್ಕೂ ಮುಂಚೆ ಏನ್ ಆಗಿರ್ಲಿಲ್ಲ ಅಂದಿದ್ರೆ ಏನಾಗ್ತಾ ಇದ್ರು ಸರ್? ದೇವ್ರಿಗೆ ಒಂದ್ ವೇಳೆ ಆಗಿರ್ಲಿಲ್ಲ ಅಂದಿದ್ರೆ ಏನಾಗ್ತಿದ್ದು ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಯೋಚನೆ ಮಾಡಿದ್ರೆ ಸರ್, ಓಕೆ ನಾನೀಗ ಸಿನಿಮಾ ಇಂಡಸ್ಟ್ರಿಗೆ ಬರ್ಲಿಲ್ಲ ಅಂದಿದ್ರೆ ಮುಂದೆ ಏನು ಅನ್ನುವಂಥದ್ದು ಏನಾದ್ರು ಥಾಟ್ ಅಲ್ಲಿ ಇತ್ತ ಸರ್? ಈ ಹಿಂದೆ ಯಾವುದು ಗೊತ್ತಾಗಲ್ಲ ಇವ್ರೆ, ಯಾರ ಹಣೆ ಬರ ಹೆಂಗಿರುತ್ತೋ ಗೊತ್ತಿಲ್ಲ, ಏನಿರುತ್ತೋ ಅದ್ರಲ್ಲಿ ಬದುಕಬೇಕು ಅಷ್ಟೇ ಮನುಷ್ಯ. ಹೌದು. ಎಸ್. ಎಷ್ಟೋ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ರ ಸರ್, ಡೆಡ್ಲಿ ಸೋಮ ಆಗಿರ್ಬೋದು, SLC ರಂಗ ಆಗಿರ್ಬೋದು, ಆ ಟೈಮ್ ಎಲ್ಲ ಹೆಂಗಿತ್ತು ಸರ್? ಅವಾಗ ಹೀರೋ ಆಗಿರ್ಲಿಲ್ಲ, ಆ ತರ ಇತ್ತು. ಇವಾಗ ಹೀರೋ ಆಗಿದ್ದೀನಿ, ಈ ತರ ಇದೆ ಅಷ್ಟೇ. ವ್ಯತ್ಯಾಸಗಳು ಯಾವ ರೀತಿ ಏನ್ ವ್ಯತ್ಯಾಸ ಇಲ್ಲಮ್ಮ, ಆಕ್ಟ್ ಮಾಡ್ಕೊಂಡು ಹೋಗೋದಷ್ಟೇ ಜೀವನ. ಹುಷಾರಮ್ಮ, ಆಕ್ಟ್ ಮಾಡ್ತಾ ಹೋಗೋದಷ್ಟೇ ಲೈಫು. ಸರ್, ಈಗ ನೀವು ನಟ ಆಗ್ಬೇಕು ಅಂದಾಗ, ನೀವು ನಟ ಆಗ್ತಾ ಇದ್ದೀರಾ ಅಂದಾಗ ಏನ್ ಅನ್ಸಿತ್ತು ಸರ್? ನಿಮ್ ಮನ್ಸಲ್ಲಿ ಏನ್ ಅನ್ಸಿತ್ತು? ಓಕೆ ಅನ್ನುವಂಥದ್ದು, ಒಂದಷ್ಟು ಜನಕ್ಕೆ ಅನ್ಸುತ್ತೆ ಓ ಇಲ್ಲ ಈ ಪಾತ್ರವನ್ನ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು, ಆ ರೀತಿ ಅನ್ಸುತ್ತಲ್ಲ, ನಿಮಗೆ ಏನ್ ಅನ್ಸಿತ್ತು ಅನ್ನುವಂಥದ್ದು ಸರ್? ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ.
ಈ ಹಿಂದೆಯಿಂದನೂ ಸರ್ ನೀವು ಗಮನಿಸಿರ್ಬೋದು, ಒಂದಷ್ಟು ಜನಕ್ಕೆ ಪಾತ್ರವನ್ನ ಕೊಟ್ಟಾಗ ಇಲ್ಲ ನಾನು ಈ ಪಾತ್ರ ಮಾಡಬಲ್ಲೆ ಅಂತ ಒಂದಷ್ಟು ಜನಕ್ಕೆ ಅನ್ಸುತ್ತೆ, ಒಂದಷ್ಟು ಜನಕ್ಕೆ ಇಲ್ಲ ಈ ಪಾತ್ರವನ್ನ ನಾನು ತೂಗಿಸ್ಕೊಂಡು ಹೋಗ್ಬೋದಾ ಅಂತಾನು ಅನ್ಸುತ್ತೆ. ಸೊ ನೀವು ಯಾವ ರೀತಿ ತೂಗಿಸ್ಕೊಂಡು ಹೋಗ್ತಾ ಇದ್ರಿ ಸರ್? ಕಷ್ಟಪಡ್ತೀನಿ, ಎಷ್ಟಾಗುತ್ತೋ ಅಷ್ಟು ತೂಗಿಸ್ತೀನಿ, ಆಗದೆ ಇನ್ನೊಬ್ರ ಮೇಲೆ ಭಾರ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ಸರ್ ಈಗ ಮನೆಯಲ್ಲಿ ಸಿನಿಮಾ ಬಗ್ಗೆ ನಿಮ್ಮ ಹೆಣ್ಮಕ್ಳು ಚರ್ಚೆ ಮಾಡ್ತಾರ ಅಥವಾ ನಿಮ್ಮ ಮಗ ತುಂಬಾ ಚರ್ಚೆ ಮಾಡ್ತಾರ ಸರ್? ನಾನೇ ಚರ್ಚೆ ಮಾಡ್ತೀನಿ. ಜಾಸ್ತಿ ಯಾರು ಚರ್ಚೆ ಮಾಡಲ್ವಾ ಸರ್ ಹಂಗಿದ್ರೆ? ಇಲ್ಲ, ಮಾಡೋದಿಲ್ಲ. ಯಾಕೆ? ನಾನು ದೊಡ್ಡವನಲ್ವಾ, ಅದಕ್ಕೆ ನಾನು ಚರ್ಚೆ ಮಾಡ್ಬೇಕಾದ್ರೆ. ಅಂದ್ರೆ ಅವರು ಇಲ್ಲ ಈ ರೀತಿ ಬಂದಿದ್ರೆ ಓಕೆ ಆಯ್ತು, ನಾವು ಈ ಪರದೆಯಲ್ಲಿ ಕಾಣಿಸ್ಕೋಬೇಕು ಅಂತಿದೀವಿ, ಆ ರೀತಿ ಏನಾದ್ರು ಚರ್ಚೆ ಆಗಿದ್ದಿತ್ತ ಇಲ್ಲ, ಸರ್? ಅದು ಯಾವ ರೀತಿನೂ ಇರಲ್ಲ, ಒಂದೇ ರೀತಿ ನಾನು ಏನು ಹೇಳ್ತೀನೋ ಅದಾಗಿರುತ್ತೆ. ನಿಮ್ಮ ಮಗನ ಬೆಳ್ಳಿ ಪರದೆಗೆ ಕರೆತರುವಂತಹ ಕೆಲಸ ಯಾವಾಗ ನಡೆಯುತ್ತೆ ಅಂತ? ಟೈಮ್ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಅವರಿಗೆ ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಏನಾದರೂ ಇದೆಯಾ ಸರ್? ಗೊತ್ತಿಲ್ಲಮ್ಮ, ನೋಡೋಣ. ಇನ್ನೂ ಏನೇನು ಯೋಚನೆ ಮಾಡ್ತಾನೋ ಮಾಡಲಿ. ಅಂದ್ರೆ ಏನಾದ್ರು ನೀವು ಮಾತುಕತೆ ಮಾಡಿದ್ರ, ಅವ್ರು ಏನಾದ್ರು ಹೇಳಿದ್ರೆ ಇಲ್ಲ ನಾನು ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ರೆ, ನಿಮಗೇನಾದ್ರು ಮತ್ತೆ ಕರ್ಕೊ ಬರ್ಬೇಕು ಈಗ ನನ್ನ ಸಿನಿಮಾದಲ್ಲೇ ಬರ್ಬೇಕು ಅಂತ? ನೋಡೋಣಪ್ಪ, ವಿಲ್ ಜಸ್ಟ್ ಅವನು ಏನೋ ಓದ್ತಿದ್ದಾನೀಗ, ಹಾ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂದ್ರೆ ಮಾಡ್ಲಿ ಅನ್ನುವಂಥದ್ದ. ಓಕೆ ಸರ್, ನಿಮ್ಮ ಮಗಳ ಪಾತ್ರ ಇವನ್ ಈಗ ಚಿಕ್ಕ ಮಗಳಿಗೂ ಕೂಡ ಸಿನಿಮಾಗಳನ್ನ ಮಾಡ್ತಾ ಇರುವಂತದ್ದು. ಸೊ ಪಾತ್ರವನ್ನ ಮೆಚ್ಕೊಂಡವರು ಒಂದಷ್ಟು ಜನ ಇದ್ದಾರೆ ಸರ್. ನಿಮಗೆ ಮುಖ್ಯವಾಗಿ ಹೇಗೆ ಅನ್ನಿಸ್ತಾ ಇತ್ತು ಅನ್ನುವಂಥದ್ದು? ಯಾವ್ದಮ್ಮ? ಪಾತ್ರಗಳಾಗಿರ್ಬೋದು, ಒಂದಷ್ಟು ಸೀನ್ಗಳಾಗಿರ್ಬೋದು, ಅಳು ಸೀನ್ ಆಗಿರ್ಬೋದು, ಒಂದಷ್ಟು ಅದ್ ಹೇಗೆ ಅನ್ನಿಸ್ತಾ ಇತ್ತು ಸರ್ ನಿಮಗೆ? ಎಲ್ಲ ಪಾತ್ರ ಅಲ್ವೇನಮ್ಮ, ಎಲ್ಲ ತರದ ಪಾತ್ರ ಮಾಡ್ಬೇಕು, ಎಲ್ಲ ತರದ ಆಕ್ಟಿಂಗ್ ಟ್ರೈ ಮಾಡ್ಬೇಕು, ಸೈ ಅನ್ಸ್ಕೋಬೇಕು ಅಷ್ಟೇ ಅಲ್ವಾ? ಅಪ್ಪ. ಓಕೆ ಸರ್, ಗೈಡ್ಲೈನ್ಸ್ ಗಳನ್ನ ಎಲ್ಲ ಕೊಡ್ತಾ ಇದ್ದ ಸರ್ ನೀವು, ಇಲ್ಲ ಈ ರೀತಿ ಬರ್ಬೇಕು ಆ ರೀತಿ ಬರ್ಬೇಕು ಅನ್ನುವಂಥದ್ದು? ಯಾವ್ದಕ್ಕೆ? ಆ ಪಾತ್ರಗಳಿಗೆ ಈ ರೀತಿ ಬರ್ಬೇಕು ಆ ರೀತಿ ಬರ್ಬೇಕು? ಇಲ್ಲ ಇಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅವರಿಗೆ ಸರ್ ಅಂದ್ರೆ ಒಂದಷ್ಟು ಪಾತ್ರಗಳು ಬಂದಾಗ ನೀವು ಹೇಳುವಂತ ಕೆಲಸ ಮಾಡಿರ್ತೀರಾ ಸರ್? ಯಾವ ವಿಷಯವಾದ್ರೂ ಶೇರ್ ಮಾಡ್ಕೊಳ್ಳೋದಾದ್ರೆ? ನನ್ನ ಕೆಲಸ ನಾನು ಮಾಡ್ಕೊಂಡು ಬಂದ್ಬಿಡ್ತೀನಿ ಸುಮ್ಮನೆ ಅಷ್ಟೇ. ಅಂದ್ರೆ ಹೇಳಿಲ್ವಾ ಸರ್ ನೀವು ಯಾವ್ದನ್ನು ಕೂಡ ಶೇರ್ ಮಾಡ್ಕೋತಾ ಇರ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ಆ ಥರದ್ದೇನಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಬರೋದು ಅಷ್ಟೇ. ಒಬ್ಬ ಕಳನಟನಾಗಿದ್ದು ಸರ್, ಈಗ ಬಹುಬೇಡಿಕೆಯ ಹೀರೋ ಆಗಿರುವಂತದ್ದು ಹೇಗೆ ಅನ್ನಿಸ್ತಾ ಇದೆ ಸರ್? ಹೇಗೆ ಟೈಮ್ ಇದು ಮಾಡಕ್ ಆಗ್ತಾ ಇದೆ ಅನ್ನುವಂಥದ್ದು? ಎಲ್ಲ ಟೈಮು ಬದಲಾಯಿಸುತ್ತೆ. ಸೊ ಹಂಗಾಗಿ ಟೈಮ್ಗೆ ಗೌರವ ಕೊಟ್ಟು ಇರಬೇಕು ಅನ್ಸುತ್ತೆ. ಓಕೆ, ಈಗಲೂ ಕೂಡ ಖಳನಾಯಕನ ಪಾತ್ರಕ್ಕೆ ಬಣ್ಣ ಹಚ್ತಾ ಇದ್ದೀರಾ? ಆ ಒಂದು ಖಳನಾಯಕನಾಗಿ ಆ ಹಿಂದೆ ಇದ್ದಿದ್ರಲ್ಲ, ಸೊ ಹೇಗಿತ್ತು ಅವಾಗಿಂದು ಒಂದು ಏನಾದ್ರು ನೆನಪು ಬರ್ತಾ ಇರುತ್ತಾ? ಇಲ್ಲಮ್ಮ, ಏನ್ ನೆನಪು ಬರುತ್ತಮ್ಮ, ಎಲ್ಲ ಕೆಲಸ ಮಾಡ್ಬೇಕಷ್ಟೇ, ಕೆಲಸ ಮಾಡ್ತಾ ಇರ್ತೀವಿ ಪಾತ್ರದಷ್ಟೇ. ಓಕೆ, ವೆರಿ ಯಂಗ್ ಪಾಪ ಕಲ್ತ್ಕೊಂಡ ಮಾತಾಡೋದು ಪಾಪ. ಓಕೆ, ಲ್ಯಾಂಡ್ಲಾರ್ಡ್ ಸಿನಿಮಾ ಏನೇ ನೋಡಿ ಲ್ಯಾಂಡ್ಲಾರ್ಡ್ ಸಿನಿಮಾ ಜನವರಿ 23 ಮಿಸ್ ಮಾಡಿದಿರ ನೋಡಿ. ನೀವು ನೋಡಿ, ನೀವು ಥಿಯೇಟರ್ಗೆ ಬಂದು ನೋಡಿ, ನೀವು ಪಬ್ಲಿಕ್ ಇದು ಕೊಡಿ, ವಿಲ್ ಸಿ ಏನಾಗುತ್ತೆ ಅಂತ. ದೇವರಿದ್ದಾನೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ದುನಿಯಾ ವಿಜಯ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.